ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಕೊತ್ತಂಬರಿ ಪುರಿ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ. ನನ್ನ 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಕೊತ್ತಂಬರಿ ಪುರಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. ಈ ಕಪ್ಲೆ ನಾನು 2 ಕಪ್ ಗೋಧಿ ಹಿಟ್ಟನ್ನು ಹಾಕೋತೀನಿ ಅಂತ. ನೀವು ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಗೋಧಿ ಹಿಟ್ಟನ್ನ ಹಾಕೋರಿ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಳ್ಳೋಣಂತ. ಒಂದು ಅರ್ಧ ಚಮಚದಷ್ಟು ನಾನು ಅರಿಶಿನ ಪೌಡ್ರ್ ಹಾಕ್ಕೊಳ್ಳೋಣ. ಆಮೇಲೆ ಖಾರ ಪೌಡ್ರ್ ನಿಮ್ಮ ಟೇಸ್ಟ್ನ ನೋಡಿಕೊಂಡು ನೀವು ಖಾರ ಪೌಡ್ರ್ ಹಾಕಿ. ನಾವೊಂದು 3 ಚಮಚದಷ್ಟು ಖಾರ ಪೌಡ್ರನ್ನು ಹಾಕ್ಕೊಂಡೀನಿ. ನೆಕ್ಸ್ಟ್ ಒಂದು ಅರ್ಧ ಚಮಚದಷ್ಟು ಹವೀಸ್ ಪೌಡ್ರ್ ಹಾಕ್ಕೊಂಡೀನಿ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪೌಡ್ರನ್ನು ಹಾಕ್ಕೊಂಡೀನಿ. ಒಂದು ಸ್ವಲ್ಪ ಸಾಂಬಾರು ಪೌಡ್ರ್ ಅಥವಾ ಗರಂ ಮಸಾಲ ಹಾಕ್ಕೋತೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಜೀರಿಗೆ, ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಂಡೀನಿ. 1 ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ಕೋತೀನಂತ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣಂತ. ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಹಾಕ್ಕೋತೀನಿ. ಕೊತ್ತಂಬರಿನ ಸ್ವಲ್ಪ ಜಾಸ್ತಿನ ಹಾಕ್ಕೊಳ್ಳೋಣಂತ. ಅಂದ್ರೆ ರೇಷಿಯೋ ಹೆಂಗಂದ್ರೆ 2 ಬಟ್ಲ ಚಪಾತಿ ಹಿಟ್ಟಿಗೆ 1 ಬಟ್ಲದಷ್ಟು ಕೊತ್ತಂಬರಿ ಅಂತ ಹಾಕ್ಕೊಳ್ಳೋಣಂತ. ಈಗ ಇದಿಷ್ಟು ಫಸ್ಟ್ ಚಲೋ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಸೇರಿಸಿ ಫುಲ್ ಸ್ಮೂತಾಗಿ ಅದರ ಪುರಿ ಹಿಟ್ಟಿನ ಹದಕ್ಕೆ ಇದನ್ನು ನಾವು ಹಿಟ್ಟನ್ನು ಕಲಸೋಣಂತ. ಓಕೆ, ಸ್ವಲ್ಪ ನೀರು ಹಾಕಿ ಪುರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ. ಸೊ ನೋಡಿರಿ, ಹಿಟ್ಟನ್ನು ಚಲೋ ನಾದೀನಿ. ಈಗ ನಾನು ಇದಕ್ಕೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು ಒಂದು ಅರ್ಧ ತಾಸು ನೆನಾಕ್ಬಿಡೋಣಂತ. ಆಮೇಲೆ ಪೂರಿನ ಲಟ್ಸೋಣಂತ. ಸೊ ಚಲೋ ನೆನೀತ ಅಂತಂದ್ರೆ ಪೂರಿ ಚಲೋತ್ನಂಗೆ ಉಬ್ಬಿ ಬರ್ತಾವೆ. ಸೊ ಹಾಗಾಗಿ ಒಂದು ಅರ್ಧ ತಾಸು ಇದನ್ನು ನಾವೀಗ ನೆನೆಸ್ಕೊಳ್ಳೋಣ. ಆಮೇಲೆ ಪೂರಿ ಮಾಡ್ಕೊಳ್ಳೋಣ ಅಂತ. ಸೊ ಹಿಟ್ಟು ಚಲೋತ್ನಂಗೆ ನೆನೆದೈತಿ. ಈಗ ಸಣ್ಣ ಉಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ. ಎಣ್ಣೆ ಹಚ್ಚಿ ಚಲೋತ್ನಂಗೆ ಉಳ್ಳಿನ ಮಾಡ್ಕೋತೇನಂತ. ನಿಮಗೆ ಸೈಜ್ ನೋಡಿ, ಯಾವ ಸೈಜ್ ಬೇಕೋ ಆ ಸೈಜ್ ಉಳ್ಳಿನ ಕಟ್ ಮಾಡ್ಕೊರಿ. ನಾ ಇಲ್ಲೇ ಒಂದು ಮೀಡಿಯಮ್ ಸೈಜಿಗೆ ಪೂರಿನ ಲಟ್ಸ್ಕೋಬೇಕಂತ ಕಟ್ ಮಾಡೀನಿ. ಕೈಗೊಂಚೂರು ಎಣ್ಣೆ ಹಚ್ಕೊಂಡು ರೌಂಡಾಗಿ ಮಾಡ್ಕೊಂಡು ಕೆಳಗೂ ಒಂಚೂರು ಎಣ್ಣೆ ಹಚ್ಕೊಂಡು ಮೀಡಿಯಮ್ ದಪ್ಪಾಗಿ ಪೂರಿನ ಲಟ್ಟಿಸ್ಕೊಳ್ಳೋಣಂತ. ಒಂದು ಸೈಡ ಎಣ್ಣೆ ಕಾಯಕ್ಕೆ ಇಟ್ಕೊಂಡೀನಿ, ಇನ್ನೊಂದು ಸೈಡ ಪೂರಿನ ಲಟ್ಟಿಸ್ಕೊಳತ್ತೀನಿ. 1 by 1 ಲಟ್ಸಿದ ತಕ್ಷಣ ಕರೀರಿ. ಸ್ಟಾಕ್ ಇಟ್ಕೊಂಡು ಒಂದು 4-5 ಲಟ್ಟಿಸಿ ಆಮೇಲೆ ಒಂದೇ ಸಲ ಕರಿಯಕ್ಕೆ ಹೋಗ್ಬೇಡ್ರಿ, ಪೂರಿ ಉಬ್ಬಂಗಿಲ್ಲ. ಸೊ ನೋಡಿರಿ, ಈ ಥರ ದಪ್ಪಾಗಿ ಪೂರಿನ ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊಂಡಿನಿ. ಎಣ್ಣೆನೂ ಚಲೋತ್ನಂಗೆ ಕಾದೈತಿ. ಬರೀ ಈಗ ಕೊತ್ತಂಬರಿ ಪೂರಿನ ಡೀಪ್ ಫ್ರೈ ಮಾಡ್ಕೊಳ್ಳೋಣಂತ. ಸೊ ಎಣ್ಣೆ ಚಲೋತ್ನಂಗೆ ಕಾದೈತಿ. ರೆಡಿ ಮಾಡ್ಕೊಳಂತ ಪೂರಿನ ಅದ್ರಾಗ ಬಿಟ್ಕೊಂಡು ಫ್ಲೇಮ್ನ ಮೀಡಿಯಮ್ ಮಾಡಿಕೊಂಡು ಲೈಟಾಗಿ ಕಲರ್ ಚೇಂಜ್ ಆಗಿ ಸ್ವಲ್ಪ ಉಬ್ಬು ಮಟ್ಟ ಇವನ್ನ ಡೀಪ್ ಫ್ರೈ ಮಾಡ್ಕೋತೇನಂತೆ. ನಾರ್ಮಲ್ ಪೂರಿಗತೆ ಫುಲ್ಲಾಗಿ ಉಬ್ಬಿ ಬರೋಂಗಿಲ್ಲ, ಒಂದು ನಾರ್ಮಲಾಗಿ ಉಬ್ಬುತ್ತಾವು. ನಾನು ನಿಮ್ಗೆ ತೋರಿಸ್ತೇನಂತ. ಬಟ್ ಟೇಸ್ಟ್ ಮಾತ್ರ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬಂದಿರ್ತಾವೆ. ಇವನ್ನ ಮೊಸರು ಜೊತೆ ಸರ್ವ್ ಮಾಡಿರಿ, ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಇರ್ತೈತಿ ನೋಡ್ರಿ. ಸೊ ಉಬ್ಬಿ ಪೂರಿ ಫ್ರೈ ಆಗಿ ರೆಡಿ ಆಗೈತಿ. ಈಗ ನಾನು ಇನ್ನೊಂದಿಷ್ಟು ಇದೇ ಥರ ಕೊತ್ತಂಬರಿ ಪೂರಿನ ಕರ್ಕೊಂಡು ನಿಮ್ಗೆ ಸಿಗ್ತೇನಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಕೊತ್ತಂಬರಿ ಪೂರಿ ರೆಡಿ ಆಗ್ಯಾವ ನೋಡ್ರಿ. ಸಂಜಿಕ ಮುಂಜಾನೆ ಟಿಫನಿಗನ್ರಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತಾವೆ. ಮೊಸರು ಜೊತೆ ಸರ್ವ್ ಮಾಡಿರಿ, ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗಿರ್ತಾವೆ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.